ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಸಂಧಾನ ಸಭೆ ಹಗ್ಗಜಗ್ಗಾಟ ನಡೀತಾ ಇದೆ. ನಿನ್ನೆ ನಡಿಬೇಕಾಗಿದ್ದ ಸಭೆಯನ್ನ ಇರಾನ್ ಬಹಿಷ್ಕರಿಸಿತ್ತು. ಲೆಬನಾನ್ ಕೂಡ ಕದನ ವಿರಾಮ ವ್ಯಾಪ್ತಿಗೆ ಒಳಪಡಬೇಕು ಅಂತ ಷರತ್ತನ್ನ ವಿಧಿಸಿತ್ತು. ಈ ಷರತ್ತನ್ನ ಅಮೆರಿಕ ಮತ್ತು ಇಸ್ರೇಲ್ ಇನ್ನೂ ಒಪ್ಪಿಲ್ಲ. ಒಂದ್ ವೇಳೆ ಒಪ್ಪಿದಲ್ಲಿ ಇವತ್ತು ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಸಂಧಾನ ಸಭೆ ನಡೆಯಲಿದೆ. ಪಾಕ್ ಪ್ರಧಾನಿ ಶರೀಫ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಈ ಸಭೆಗೆ ಇರಾನ್ನ ಅಧಿಕಾರಿಗಳು ಮತ್ತು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾಗಿಯಾಗೋ ಸಾಧ್ಯತೆ ಇದೆ. ಇನ್ನು ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮಾತನಾಡಿದ್ದು, ನಾವು ಮಾತುಕತೆಗಾಗಿ ಎದುರು ನೋಡ್ತಾ ಇದ್ದೇವೆ, ಅದು ಸಕಾರಾತ್ಮಕವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅಮೆರಿಕದ ಅಧ್ಯಕ್ಷರು ಹೇಳಿದಂತೆ ಇರಾನಿಯರು ಉತ್ತಮ ನಂಬಿಕೆಯಿಂದ ಮಾತುಕತೆ ನಡೆಸೋಕೆ ಸಿದ್ಧರಿದ್ದಾರೆ. ನಾವು ಖಂಡಿತವಾಗಿಯೂ ಮುಕ್ತ ಕೈಚಾಚಲು ಸಿದ್ಧರಿದ್ದೀವಿ, ಇಲ್ಲದೇ ಇದ್ರೆ ಪರಿಣಾಮ ಭೀಕರವಾಗಿರುತ್ತೆ ಅಂತ ಎಚ್ಚರಿಸಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಆಯೋಜಿಸಿರುವ ಸಂಧಾನ ಸಭೆಗೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೆ 24 ಗಂಟೆಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಇರಾನಿಯನ್ನರ ಮುಂದೆ ಬೇರೆ ಯಾವುದೇ ಅವಕಾಶ ಉಳಿದಿಲ್ಲ. ಇರಾನಿಯನ್ನರು ಬದುಕಿರೋದೇ ನಮ್ಮ ಜೊತೆ ಸಂಧಾನ ಮಾತುಕತೆ ನಡೆಸೋಕೆ. ಪಾಕಿಸ್ತಾನದ ಮಾತುಕತೆಯಲ್ಲಿ ಯಾವುದೇ ಡೀಲ್ ಹೊರಹೊಮ್ಮದೆ ಇದ್ರೆ ನಾವು ಇರಾನ್ ಮೇಲೆ ಹಿಂದೆಂದಿಗಿಂತಲೂ ಭೀಕರ ದಾಳಿ ನಡೆಸ್ತೀವಿ ಅಂತ ಗಂಭೀರ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಸಂಧಾನದ ವೇಳೆ ನಮ್ಮ ಷರತ್ತು ಒಪ್ಪಿಕೊಳ್ಳದೆ ಇರಾನ್ಗೆ ಬೇರೆ ವಿಧಿ ಇಲ್ಲ ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಎದುರೋ ಗ್ಯಾಸ್ ಸಮಸ್ಯೆಗೆ ಮುಕ್ತಿ ಸಿಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಎಲ್ಪಿಜಿ ಗ್ಯಾಸ್ಗಾಗಿ ಕರುನಾಡಿನಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಯುದ್ಧದ ಪರಿಣಾಮ ಗದಗ, ಬೆಟಗೇರಿ, ಅವಳಿ ನಗರದ 4 ಎಲ್ಪಿಜಿ ಬಂಕ್ ಪೈಕಿ 2 ಬಂದ್ ಮಾಡಲಾಗಿದೆ. ಅಲ್ಲದೆ ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ ನಿಗದಿ ಮಾಡಿದಾರಂತೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಆಟೋ ಚಾಲಕರು ಗೋಳಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಗ್ರಾಮೀಣ ಭಾಗದ ಜನ ಪರದಾಡ್ತಾ ಇದ್ದಾರೆ. ಈ ನಡುವೆ KYC ಮಾಡಿಸೋಕೆ ಬಂದ ಗ್ರಾಹಕನ ಮೇಲೆ ಸಿಲಿಂಡರ್ ಏಜೆನ್ಸಿ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ. ಹಾವೇರಿ ನಗರದ ಹುಕ್ಕೇರಿ ಮಠದ ಬಳಿ ಘಟನೆ ನಡೆದಿದೆ. ಮಾಲ್ತೇಶ ಗಾಜಿ ಎಂಬಾತನ ಮೇಲೆ ಗ್ಯಾಸ್ ಏಜೆನ್ಸಿ ಮ್ಯಾನೇಜರ್ ಮತ್ತು ಗಣೇಶ್ ಸೇರಿದಂತೆ 4 ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದವರನ್ನ ಬಂಧಿಸುವಂತೆ ಗ್ರಾಹಕರು ಆಗ್ರಹಿಸಿದ್ದಾರೆ. ಉಪಚುನಾವಣೆ ಕಾವು ಕಡಿಮೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಸಚಿವ ಸಂಪುಟ ಪುನರ್ರಚನೆ ಕೂಗು ಜೋರಾಗ್ತಾ ಇದ್ದು, ಏಪ್ರಿಲ್ 17ರ ಬಳಿಕ ಸಿಎಂ ಡಿಸಿಎಂ ಹೈಕಮಾಂಡ್ ನಾಯಕರ ಭೇಟಿ ಮಾಡೋ ಸಾಧ್ಯತೆ ಇದೆ. ಆದರೆ ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಹಿರಿಯ ಶಾಸಕರು ಹೈಕಮಾಂಡ್ ನಾಯಕರ ಭೇಟಿಗೆ ಸಜ್ಜಾಗಿದ್ದಾರೆ. ನಾಳೆ ಸಂಜೆಯೇ 20ಕ್ಕೂ ಹೆಚ್ಚು ಮಂದಿ ಶಾಸಕರು ಕಾಂಗ್ರೆಸ್ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಹಿರಿಯ ಶಾಸಕ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ದೆಹಲಿಗೆ ತೆರಳಲಿದ್ದಾರೆ. ಪಕ್ಷಕ್ಕಾಗಿ ನಾವು ದುಡಿದಿದ್ದೀವಿ, ನಮಗೂ ಒಮ್ಮೆ ಸಚಿವರಾಗೋ ಆಸೆ ಇದೆ. ಈ ಸಂಬಂಧ ಸಂಪುಟ ಪುನರ್ರಚನೆಗೆ ಸಿಎಂ ಸೂಚನೆ ಕೊಡಿ ಅಂತ ಮನವಿ ಮಾಡಲಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತರಲ್ಲಿ ಬಣ ರಾಜಕೀಯ ಸೃಷ್ಟಿ ಮಾಡಿದೆ. ಉಪಚುನಾವಣೆ ಪ್ರಚಾರದಿಂದ ಅಂತರ ಕಾಯ್ದುಕೊಂಡ ಹಿನ್ನೆಲೆ ಸಚಿವ ಜಮೀರ್ ಅಹ್ಮದ್, ಅಬ್ದುಲ್ ಜಬ್ಬಾರ್, ನಜೀರ್ ಅಹ್ಮದ್ ವಿರುದ್ಧ ಮತ್ತೊಂದು ಬಣ ಅಸಮಾಧಾನಗೊಂಡಿದೆ. ಶಾಸಕ ರಿಜ್ವಾನ್ ಹರ್ಷದ್, ಎಂಎಲ್ಸಿ ಸಲೀಂ ಅಹಮದ್ ಸೇರಿದಂತೆ ಹಲವರು ನಮ್ಮಲ್ಲೇ ಕೆಲ ಹಿರಿಯರಿಂದ ಸೋಲಿಸೋ ಷಡ್ಯಂತ್ರ ನಡೆದಿದೆ ಅಂತ ಬೇಸರಗೊಂಡಿದ್ದಾರೆ. ಪ್ರಚಾರದಿಂದ ದೂರ ಉಳಿದಿದ್ದನ್ನೇ ಅಸ್ತ್ರವನ್ನಾಗಿಸಿ ಹೈಕಮಾಂಡ್ ನಾಯಕರಿಗೆ ದೂರು ನೀಡೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಇವತ್ತು ಕೊಮ್ಮಘಟ್ಟಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ನಡೆಸಲಿದೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ. ಮಧ್ಯಾಹ್ನ 12ಕ್ಕೆ ಸಮಾವೇಶವನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ, ನಿಖಿಲ್ ಕುಮಾರಸ್ವಾಮಿ, ಜೆಡಿಎಲ್ಪಿ ನಾಯಕ ಸಿಬಿ ಸುರೇಶ್ ಬಾಬು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಜೆಡಿಎಸ್ ಕೊಡುಗೆ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಜೆಡಿಎಸ್ ಚುನಾವಣೆ ಸಿದ್ಧತೆ ಆರಂಭ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯ ಪ್ರವಾಸ ಫಿಕ್ಸ್ ಆಗಿದೆ. ಮಂಡ್ಯದ ನಾಗಮಂಗಲದ ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಾಣಗೊಂಡಿರುವ ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಏಪ್ರಿಲ್ 15ರಂದು ಆಗಮಿಸಲಿದ್ದಾರೆ. ಅವತ್ತು ಬೆಳಗ್ಗೆ 10 ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಏಪ್ರಿಲ್ 13ನೇ ತಾರೀಕು ಮೋದಿ ಕಾರ್ಯಕ್ರಮದ ಮಾಹಿತಿಯನ್ನ ಸುದ್ದಿಗೋಷ್ಠಿ ನಡೆಸಿ ಆದಿಚುಂಚನಗಿರಿ ಶ್ರೀಗಳಾದ ನಿರ್ಮಲಾನಂದ ಸ್ವಾಮೀಜಿ ಮಾಹಿತಿ ಕೊಡಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಸಮೀರ್ ಎಂಬಾತನ ಮೇಲೆ ಲವ್ ಜಿಹಾದ್ ಆರೋಪ ಮಾಡಲಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆ ನಡೆಸಿದ್ರು. ಗಾಂಜಾ ವ್ಯಸನಿಯಾಗಿರೋ ಸಮೀರ್ ಬಂಧನಕ್ಕೆ ಆಗ್ರಹಿಸಿದ್ರು. ಸಮೀರ್ನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಗಾಂಜಾ ಮಾದಕ ವಸ್ತುಗಳ ಸೇವನೆ ಫೋಟೋ, ವಿಡಿಯೋ ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಹಿಂದೂ ಯುವತಿಯರಿಗೆ ಗಾಂಜಾ ಅಭ್ಯಾಸ ಮಾಡಿಸ್ತಾ ಇದ್ದ ಅಂತ ಆರೋಪ ಮಾಡಿದ್ದಾರೆ. ಗಾಂಜಾ ವ್ಯಸನ ಮಾಡಿಸಿ ಯುವತಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಆತನನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ.
ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿನ ವಿಡಿಯೋಗಳ ವೈರಲ್ ಸಂಬಂಧ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಡಿಸಿಪಿಗಳ ಸಭೆ ನಡೆಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಹಾಗೂ ಸಿಸಿಬಿ ಡಿಸಿಪಿ ಹರಿಬಾಬು ಜೊತೆ ಸಭೆ ನಡೆಸಿ ಜೈಲಿನ ವಿಡಿಯೋಸ್ ಲೀಕ್ ಹಾಗೂ ಅಕ್ರಮಗಳ ಬಗ್ಗೆ ದಾಖಲಾಗಿದ್ದ ಕೇಸ್ಗಳ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ನಟ ದರ್ಶನ್ ರಾಜಾತಿಥ್ಯ ವಿಡಿಯೋ, ರೌಡಿ ಶೀಟರ್ ಬರ್ಡೇ ಪಾರ್ಟಿ ವಿಡಿಯೋ, ಆರೋಪಿ ಮೊಬೈಲ್ ಬಳಕೆ ಮಾಡಿರೋ ವಿಡಿಯೋ ಸೇರಿದಂತೆ ಹಲವು ವಿಡಿಯೋಗಳ ಬಗ್ಗೆ ಕೇಸ್ ದಾಖಲಾಗಿದೆ. ಆದರೆ ತನಿಖೆ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದು ತನಿಖಾ ವರದಿ ನೀಡಬೇಕು ಅಂತ ಡಿಸಿಪಿಗಳಿಗೆ ಸೂಚನೆ ಕೊಡಲಾಗಿದೆ. ಕೋರ್ಟ್ನಲ್ಲಿ ಜಾಮೀನು ಪಡೆಯೋಕೆ ಆರೋಪಿಗಳು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಕೋರ್ಟ್ಗೆ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಆರೋಪಿಗಳು ಜಾಮೀನು ಪಡಿತಾ ಇದ್ದಾರೆ. ಕೋರ್ಟನ್ನೇ ಯಾಮಾರಿಸಿರೋ ಇಬ್ಬರು ಆರೋಪಿಗಳ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಹಾಗೂ ಹಲಸೂರು ಗೇಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಸಿಸ್ಟೆಂಟ್ ಕೋರ್ಟ್ ರಿಜಿಸ್ಟ್ರಾರ್ ನೀಡಿರೋ ದೂರಿನ ಮೇರೆಗೆ ಶ್ಯೂರಿಟಿಗೆ ನಕಲಿ ದಾಖಲೆ ಸಲ್ಲಿಸಿ ಜಾಮೀನು ಪಡೆದಿರೋರ ವಿರುದ್ಧ ಮತ್ತೆ ಕೇಸ್ ದಾಖಲಾಗಿದೆ. ಸಿನಿಮಾ ಶೂಟಿಂಗ್ ಇದೆ ಅಂತ ಹೇಳಿ ಕಾರನ್ನ ಬಾಡಿಗೆಗೆ ಪಡ್ಕೊಂಡು ವಂಚಿಸಿರೋ ವ್ಯಕ್ತಿಯ ಮೇಲೆ ಕೇಸ್ ದಾಖಲಾಗಿದೆ. ಕೇರಳ ಮೂಲದ ವ್ಯಕ್ತಿಯೊಬ್ಬ ಇನ್ಸ್ಟಾ ಖಾತೆಯಲ್ಲಿ ಕಾರ್ ಬೇಕು ಅಂತ ಪೋಸ್ಟ್ ಹಾಕಿದ್ನಂತೆ. ಇದನ್ನ ನಂಬಿದ ನಗರದ ಸತೀಶ್ ಎಂಬಾತ ತನ್ನ ಥಾರ್ ಕಾರನ್ನ ಬಾಡಿಗೆಗೆ ಬಿಟ್ಟಿದ್ದ. ಆದರೆ ಕಾರನ್ನ ಬಳಸಿಕೊಂಡ ವ್ಯಕ್ತಿ ಹಣ ಕೊಡೋಕೆ ಹಿಂದೇಟ್ ಹಾಕಿದಾನೆ. ಕಾರು ಜಖಂ ಮಾಡಿದ್ದಾರೆ ಅಂತ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ತುಮಕೂರಲ್ಲಿ ಕರ್ತವ್ಯದಲ್ಲಿರುವಾಗಲೇ ಅಧಿಕಾರಿ ಎಣ್ಣೆ ಪಾರ್ಟಿ ಮಾಡಿರೋ ಘಟನೆ ನಡೆದಿದೆ. ಸಂತೆ ಮಾವತೂರು ವಿಎಸ್ಎಸ್ಎನ್ ಚುನಾವಣೆ ಅಕ್ರಮ ಪ್ರಕರಣ ಬೆನ್ನಲ್ಲೇ ಎಆರ್ಒ ರಾಮ್ ಪ್ರಸಾದ್ ನಡೆ ಅನುಮಾನ ಮೂಡಿಸಿದೆ. ಕರ್ತವ್ಯದ ವೇಳೆಯೇ ಕಾಂಗ್ರೆಸ್ ಮುಖಂಡರ ಜೊತೆ ಎಣ್ಣೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ನಗರದ ಹೊರ ವಲಯದ ಡಾಬಾ ಒಂದರಲ್ಲಿ ಆರೋಪಿತ ಸಿಡಿಒ ಸುನಿಲ್ ಜೊತೆಯಲ್ಲೇ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಮಾರ್ಚ್ 15ನೇ ತಾರೀಕು ಚುನಾವಣಾಧಿಕಾರಿ ಸುನಿಲ್ ವಿರುದ್ಧ ಚುನಾವಣೆಯ ಅಕ್ರಮ ಆರೋಪ ಕೇಳಿಬಂದಿತ್ತು. ಇದೀಗ ಶಾಸಕ ಡಾಕ್ಟರ್ ರಂಗನಾಥ್ ಆಪ್ತ ಬೇಗೂರು ಮೂರ್ತಿ ಪಾರ್ಟಿ ಆಯೋಜನೆ ಮಾಡಿದ್ದು ಇಬ್ಬರೂ ಇದರಲ್ಲಿ ಭಾಗಿಯಾಗಿರೋ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಚಪ್ಪಲಿ ಅಂಗಡಿ ಧಗಧಗನೆ ಹೊತ್ತಿ ಉರಿದಿದೆ. ಈ ಘಟನೆ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ನಡೆದಿದೆ. ಚಾಂದ್ ಪಾಷಾ ಹಾಗೂ ಮೆಹಬೂಬ್ ಅನ್ನುವವರಿಗೆ ಸೇರಿದ ಚಪ್ಪಲಿ ಅಂಗಡಿಯಲ್ಲಿದ್ದ ಚಪ್ಪಲಿ, ಶೂಗಳು ಸೇರಿದಂತೆ ಅಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿವೆ. ಬೆಂಕಿಯಿಂದ ದಟ್ಟ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರೆಲ್ಲ ಒಂದು ಕ್ಷಣ ಬೆಚ್ಚಬಿದ್ದಿದ್ದಾರೆ. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ 5 ದಿನಗಳ ಕಾಲ ಬಂದ್ ಆಗಲಿದೆ. ಫ್ಲೈಓವರ್ಗೆ ಕೇಬಲ್ ಅಳವಡಿಕೆ ಮತ್ತು ದುರಸ್ತಿ ಕಾಮಗಾರಿ ಪೂರ್ಣವಾಗಿದ್ದು ಅಂತಿಮ ಲೋಡ್ ಟೆಸ್ಟಿಂಗ್ ಸಿದ್ಧತೆ ನಡೆದಿದೆ. ಹೀಗಾಗಿ ಏಪ್ರಿಲ್ 13 ಬೆಳಗ್ಗೆ 5 ಗಂಟೆಯಿಂದ ಏಪ್ರಿಲ್ 17 ಬೆಳಗ್ಗೆ 11 ಗಂಟೆವರೆಗೆ ಫ್ಲೈಓವರ್ ಬಂದ್ ಮಾಡೋಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧಾರ ಮಾಡಿದೆ. ಎಲ್ಲಾ ರೀತಿಯ ವಾಹನ ಸಂಚಾರವನ್ನು ನಿರ್ಬಂಧಿಸಿದ್ದು ಪರ್ಯಾಯ ಮಾರ್ಗ ಬಳಸಲು ಸೂಚಿಸಲಾಗಿದೆ. ಇನ್ನು ನೆಲಮಂಗಲ ಕಡೆಯಿಂದ ನಗರಕ್ಕೆ ಬರೋ ವಾಹನಗಳು ಸರ್ವಿಸ್ ರೋಡ್ ಮೂಲಕ ಪೀಣ್ಯ ಗುರುಗುಂಟೆಪಾಳ್ಯ ಮೂಲಕ ನಗರಕ್ಕೆ ಬರುವಂತೆ ಹಾಗೂ ನಗರದಿಂದ ನೆಲಮಂಗಲ ಕಡೆ ಹೋಗೋ ವಾಹನ ಸರ್ವಿಸ್ ರಸ್ತೆ ಮೂಲಕ ಸಂಚರಿಸಲು ಪೊಲೀಸರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಬಿಸಿಲಿನ ಬೇಗೆಗೆ ಭೂಮಿ ಕಾದ ಕಾವಲಿ ಅಂತಾಗಿದೆ. ಬೆಂಗಳೂರು ಸೇರಿ ಹಲವೆಡೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗೋ ಭೀತಿ ಎದುರಾಗಿದೆ. ಹೀಗಾಗಿ ಕುಡಿಯುವ ನೀರು ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ಕಾಪಾಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಪತ್ರ ಬರೆದಿದ್ದಾರೆ. ತುರ್ತು ಕ್ರಮ ಕೈಗೊಳ್ಳುವಂತೆ ಪತ್ರದ ಮೂಲಕ ಆಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದ ಸುತ್ತಮುತ್ತ ಕಾಡಾನೆ ಹಾವಳಿ ಮಿತಿ ಮೀರಿದೆ. ನಂಜುಂಡಸ್ವಾಮಿ ಅನ್ನುವರಿಗೆ ಸೇರಿದ ಜಮೀನಿಗೆ ಲಗ್ಗೆ ಇಟ್ಟ ಕಾಡಾನೆ 100ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ನಾಶಪಡಿಸಿದೆ. ಕಾಡಾನೆ ಹಾವಳಿ ತಪ್ಪಿಸುವಂತೆ ಹಾಗೂ ಬೆಳೆ ನಷ್ಟ ಅನುಭವಿಸಿದವರಿಗೆ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಏಕಾಏಕಿ ಮಳೆಯಾಗಿದೆ. ನಿನ್ನೆ ಸಂಜೆ ಸುರಿದ ಮಳೆಗೆ ಒಳಚರಂಡಿ ಉಕ್ಕಿ ಹರಿದಿದೆ. ಒಳಚರಂಡಿ ಅವ್ಯವಸ್ಥೆಯಿಂದ ಮಳೆ ನೀರು ನದಿಯಂತೆ ಹರಿದಿದೆ. ಕೊಳಚೆ ನೀರಲ್ಲಿ ಓಡಾಡಲಾಗಿದೆ. ಸಾರ್ವಜನಿಕರು ಪರದಾಡಿದ್ದಾರೆ. ಇನ್ನು ಒಂದ್ ಕಡೆ ಗಬ್ಬು ನೀರು, ಮತ್ತೊಂದು ಕಡೆ ದುರ್ವಾಸನೆಯಿಂದ ಜನ ಬೇಸತ್ತಿದ್ದಾರೆ. ಇನ್ನು 2 ದಿನ ರಾಜ್ಯದ 6 ಜಿಲ್ಲೆಗಳಿಗೆ ಮಳೆ ಹಾಗೂ 2 ಜಿಲ್ಲೆಗಳಿಗೆ ಸೆಕೆ ಇರುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಕೊಟ್ಟರೆ ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ವಿಪರೀತ ಸೆಕೆ ಇರುತ್ತೆ ಅಂತ ಮುನ್ನೆಚ್ಚರಿಕೆ ನೀಡಿ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಹೆಚ್ಚಿನ ನೀರು ಹಾಗೂ ದೇಹ ಮುಚ್ಚಿಕೊಂಡು ಓಡಾಡುವಂತೆ ಹವಾಮಾನ ಇಲಾಖೆ ಸಲಹೆ ಈ 2 ಜಿಲ್ಲೆಯ ಜನರಿಗೆ ಕೊಟ್ಟಿದೆ. ಉಡುಪಿಯ ಬ್ರಹ್ಮಾವರ ತಾಲೂಕಿನಲ್ಲಿರುವ ಮಹತೋಭಾರ ಮಹಾಲಿಂಗೇಶ್ವರ ದೇವಸ್ಥಾನ ಉತ್ಸವ ಅತ್ಯಂತ ವೈಭವದಿಂದ ನಡೆದಿದೆ.
ಕರಾವಳಿಯ ಅತ್ಯಂತ ಪ್ರಸಿದ್ಧ ಶಿವಕ್ಷೇತ್ರಗಳಲ್ಲಿ ಒಂದಾಗಿರೋ ಈ ದೇವಸ್ಥಾನ ಸದ್ಯ ಜೀರ್ಣೋದ್ಧಾರದ ಹೊಸ್ತಿಲಲ್ಲಿದೆ. ಈ ಭಾಗದ ಅತಿ ದೊಡ್ಡ ಜಾತ್ರೆ ಎನಿಸಿರುವ ಬ್ರಹ್ಮಾವರದ ಒಡೆಯನ ಉತ್ಸವಕ್ಕೆ ಸಾವಿರಾರು ಮಂದಿ ಭಾಗಿಯಾದ ಭಕ್ತರೆಲ್ಲ ಶಿವ ಪಂಚಾಕ್ಷರಿ ಪಠಿಸಿ ಬ್ರಹ್ಮರಥವನ್ನ ಎಳೆದು ಪುನೀತರಾಗಿದ್ದಾರೆ. ಐಪಿಎಲ್ 2026ರ 16ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ರಾಜಸ್ಥಾನ್ ರಾಯಲ್ಸ್ ಸೋಲಿಸಿದೆ. ಗುವಾಹಟಿಯಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ನೀಡಿದ 201 ರನ್ಗಳ ಗುರಿಯನ್ನ ಆರ್ಆರ್ 18 ಓವರ್ಗಳಲ್ಲಿ ಬೆನ್ನಟ್ಟಿತ್ತು. ವೈಭವ್ ಸೂರ್ಯವಂಶಿ ಮತ್ತು ಧ್ರುವ್ ಜುರೇಶ್ ಅರ್ಧಶತಕ ಬಾರಿಸಿ ಗೆಲುವಿಗೆ ಕಾರಣರಾದರು. ರಾಜಸ್ಥಾನ್ ಸತತ 4ನೇ ಗೆಲುವು ಹಾಗೂ ಆರ್ಸಿಬಿಗೆ ಈ ಆವೃತ್ತಿಯ ಮೊದಲ ಸೋಲಾಗಿದೆ.